ಅದೊಂದು ಕಾಫ್ ಸಿರಪ್ ಮಕ್ಕಳ ಪ್ರಾಣವನ್ನೇ ತೆಗೆಯುತ್ತಿದೆ. ಕಾಫ್ ಸಿರಪ್ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲೇ ಸಂಚಲನವನ್ನ ಸೃಷ್ಟಿಸಿದೆ. ಆ ಒಂದು ಸಿರಪ್ ಕುಡಿದ 11 ಮಕ್ಕಳು ಬಲಿಯಾಗಿದ್ದು ಪೋಷಕರ ಎದೆ ಬಡಿತ ಹೆಚ್ಚಿಸಿದೆ. ದೇಶದಲ್ಲಿ ಕೆಮ್ಮಿನ ಸಿರಪ್ ಬಗ್ಗೆ ಚರ್ಚೆ ಶುರುವಾಗಿದೆ. ಅನೇಕ ರಾಜ್ಯ ಕಾಫ್ ಸಿರಪ್ಗೆ ನಿಷೇಧ ಹೇರಿದೆ. ಪೋಷಕರೇ ಎಚ್ಚರ ಎಚ್ಚರ, ಸಿರಪ್ ನೀಡೋ ಮುನ್ನ ಹುಷಾರ್. ಕೆಮ್ಮಿನ ಸಿರಪ್ನಿಂದ ಅಸು ನೀಗಿದ 11 ಮಕ್ಕಳು. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ರಾಜ್ಯಗಳಿಗೆ ಮಾರ್ಗಸೂಚಿ. ಮಧ್ಯಪ್ರದೇಶ, ರಾಜಸ್ಥಾನ ಸೇರಿದಂತೆ ದೇಶದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ 11 ಪುಟ್ಟ ಮಕ್ಕಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದರ ಬೆನ್ನಲ್ಲೇ ಕೋಲ್ಡ್ ರಿಲೀಫ್ ಸಿರಪ್ ಕಂಪನಿಗೆ ಬೀಗ ಹಾಕಲಾಗಿದೆ. ಇನ್ನು ಈ ಸಿರಪ್ಗಳ ಬಗ್ಗೆ ಎಚ್ಚೆತ್ತ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಎಲ್ಲಾ ರಾಜ್ಯದ ಆರೋಗ್ಯ ಇಲಾಖೆಗೂ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. 2 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಕೆಮ್ಮು ಮತ್ತು ಶೀತಕ್ಕೆ ಸಿರಪ್ ನೀಡದಂತೆ ಎಚ್ಚರಿಕೆ ನೀಡಿದೆ. ಪುಟ್ಟ ಮಕ್ಕಳ ಆರೋಗ್ಯದ ಮೇಲೆ ಸಿರಪ್ ಪರಿಣಾಮ ಬೀರ್ತಿದ್ದು ಕೆಮ್ಮು ಹಾಗೂ ಶೀತದ ಔಷಧಿಗಳನ್ನ ನೀಡುವುದು ತುಂಬಾ ಡೇಂಜರ್. ಅತಿಯಾಗಿ ಈ ಸಿರಪ್ಗಳನ್ನ ಮಕ್ಕಳಿಗೆ ನೀಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ಜೊತೆಗೆ ಮಕ್ಕಳು ಕೋಮಾಗೂ ಹೋಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಪೋಷಕರು ವೈದ್ಯರ ಸಲಹೆ ಇಲ್ಲದೆ ಕಾಫ್ ಸಿರಪ್ ಅನ್ನ ಮಕ್ಕಳಿಗೆ ನೀಡದಂತೆ ವೈದ್ಯರು ಸಲಹೆ ನೀಡ್ತಾರೆ. ಇತ್ತೀಚೆಗೆ ರೀಸೆಂಟ್ ಆಗಿ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕಾಫ್ ಸಿರಪ್ ತಗೊಂಡ್ಮೇಲೆ ಕೆಲವು ಡೆತ್ ಆಗಿದೆ. ಯೂಶುವಲಿ ನಾವು ಕಾಫ್ ಸಿರಪ್ ನ ಮಕ್ಕಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ಸ್ ನ ನಾವು ಲೆಸ್ ದೆನ್ 6 ಇಯರ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಬೇಸಿಕಲಿ ಏನಕ್ಕೆ ಅಂದ್ರೆ ಕಾರ್ಡಿಯಕ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅರಿಥ್ಮಿಯಾಸ್ ಆಗ್ಬಹುದು, ಅಥವಾ ಸ್ಕಿಪ್ ಬೀಟ್ಸ್ ಆಗ್ಬಹುದು, ಅಥವಾ CNS ರಿಲೇಟೆಡ್ ಡಿಜಿನೆಸ್ ಆಗ್ಬಹುದು. ಕೆಲವೊಂದ್ಸಲ ಕೋಮಾಗೂ ಹೋಗ್ತಾರೆ. ಆದಷ್ಟು ನಾವು ಈ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ ನ ನಾವು ಲೆಸ್ ದೆನ್ 6 ಇಯರ್ಸ್ ಮಕ್ಕಳಲ್ಲಿ ಯೂಸ್ ಮಾಡಲ್ಲ. ಯೂಶಲಿ ನಾವು ಲಿಯೋಸಾಲ್ಬುಟಮಲ್ ಬೇಸ್ಡ್ ಕಾಫ್ ಸಿರಪ್ಸ್ ಅಥವಾ ಆಂಪ್ರಾಕ್ಸಲ್ ಬೇಸ್ಡ್ ಕಾಫ್ ಸಿರಪ್ಸ್ ನ ಯೂಸ್ ಮಾಡ್ತೀವಿ. ಆದಷ್ಟು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಾಫ್ ಸಿರಪ್ಸ್ ನ ಅವಾಯ್ಡ್. ಇನ್ನು ಕರ್ನಾಟಕದಲ್ಲಿ ಯಾವುದೇ ಕೋಲ್ಡ್ ರಿಲೀಫ್ ಸರಬರಾಜು ಆಗಿಲ್ಲ. ತಮಿಳುನಾಡು, ಪಾಂಡಿಚೇರಿ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸರಬರಾಜಾಗಿ ತೊಂದರೆಯಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಈ ಕಂಪನಿಯ ಔಷಧಿ ಸರಬರಾಜು ಆಗಿಲ್ಲ. ಹೀಗಾಗಿ ಜನರು ಯಾವುದೇ ಭಯ ಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಸಚಿವರು ತಿಳಿಸಿದರು. ಆಗಿಲ್ಲ ಆ ಕಂಪನಿಗಳಿಂದ ಏನು ಈ ಕಾಫ್ ಸಿರಪ್ಗಳಿದೆ ಅದು ತಮಿಳುನಾಡು, ಆಮೇಲೆ ರಾಜಸ್ಥಾನ ಈ ಭಾಗದಲ್ಲಿ ತಯಾರಿಕೆ ಆಗಿರುವಂಥದ್ದು. ಮತ್ತು ಅದು ತಮಿಳುನಾಡು, ಪಾಂಡಿಚೇರಿ, ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ್ ಇಂಥ ಕಡೆ ಸರಬರಾಜು ಆಗಿರೋಂಥ ಮಾಹಿತಿ ನಮಗೆ ಸಿಕ್ಕಿದೆ. ನಮ್ಮಲ್ಲಿ ಆ ಒಂದು ಕಂಪನಿಯಿಂದ ಎಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲಿ ಸರಬರಾಜು ಆಗಿಲ್ಲ. ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಔಷಧಿ ನಿಯಂತ್ರಣ ಇಲಾಖೆಯವರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಇಲ್ಲದೇ ಇದ್ದರೂ ಕೂಡ ಬೇರೆ ಬ್ರ್ಯಾಂಡ್ಗಳಾದರೂ ಕೂಡ ಅದನ್ನು ಒಂದು ಸಲ ಪರೀಕ್ಷೆ ಮಾಡುವಂಥದ್ದು, ಅದರ ಏನು ಸ್ಯಾಂಪಲ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತೆಲ್ಲ ಕಡೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಅದು ನಂತರ ವರದಿ ಬಂದಂತ ಅದನ್ನು ಹೇಳ್ತೀವಿ. ಆದರೆ ಇದು ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ನಮ್ಮಲ್ಲಿ ಇದು ಸರಬರಾಜು ಕೂಡ ಆಗಿಲ್ಲ. ಒಟ್ನಲ್ಲಿ ಹಣದ ಆಸೆಗಾಗಿಯೋ ಅಥವಾ ಇನ್ಯಾವುದೋ ಉದ್ದೇಶದಿಂದಾಗಿ ತಯಾರಿಸಿದ ಕೆಮ್ಮಿನ ಸಿರಪ್ ಸೇವಿಸಿ 11 ಮುಗ್ಧ ಜೀವಗಳು ಬಲಿಯಾಗಿವೆ. ಇನ್ನಾದರೂ ಔಷಧಿಗಳನ್ನ ವಿತರಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ವಹಿಸಿ ಪರಿಶೀಲಿಸಿ ವಿತರಿಸಬೇಕಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.